ನಂಗೆ ಗೊತ್ತು ನೀವೆಲ್ಲ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಡನ್ಲಿ ಒಂದಿನ ಟಿ ವಿಲಿ ಎಪಿಸೋಡ್ ಬರ್ದೇ ಇರೋ ಥರ ಆದರೆ, ಕಂಟೆಸ್ಟೆಂಟ್ಗಳು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ದೇ ಇರೋ ಥರ ಆದರೆ, ಇದೇನು ಜೋಕ್ ಅಲ್ಲ, ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರೆ. ಕಂಟೆಸ್ಟೆಂಟ್ಸ್ ಎಲ್ಲರೂ ಇಮಿಡಿಯೇಟ್ ಹೊರಗೆ ಕಳಿಸಿದ್ದಾರೆ. ಹೊರಗಡೆ ಹಾಕಿದ್ರು ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತೀರಿ? ಎಲ್ಲರಿಗೆ ಹಾಕ್ತೀನಿ. 2 days later. ವೈ ಏನಾಯ್ತು? ಮತ್ತೆ ಇಂಪಾರ್ಟೆಂಟ್ಲಿ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ಗಳಿಗೆ ಆಕ್ಚುಲಿ ಏನಾಯ್ತು? ಈ ವಿಡಿಯೋಲಿ ಅದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಹೇಳ್ತಾ ಇದ್ದೀನಿ. ಒಂದು ಶಾಕಿಂಗ್ ಇನ್ಸ್ಪೆಕ್ಷನ್, ಒಂದು ಗೌರ್ಮೆಂಟ್ ಆರ್ಡರ್, ಮತ್ತೆ ಫ್ಯಾನ್ಸ್ಗಳ ಮಧ್ಯೆ ಆಗಿರೋ ಕನ್ಫ್ಯೂಷನ್ ಎಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಈ ಸ್ಟೋರಿ ಅಷ್ಟು ಸಿಂಪಲ್ ಇಲ್ಲ. ಪ್ರತಿ ಇನ್ಸಿಡೆಂಟೂ ಒಂದು ಕತೆ, ಪ್ರತಿ ಕಥೆನೂ ಒಂದು ಕಲಿಕೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಮೃತೇಶ್. ಬಿಗ್ ಬಾಸ್ ಸೀಸನ್ 12 ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ಸೆಕೆಂಡ್ ವೀಕ್ಗೆ ಎಂಟ್ರಿ ಕೂಡ ಆಗಿತ್ತು. ಕಂಟೆಸ್ಟೆಂಟ್ಸ್ಗಳು ಸ್ಲೋಲಿ ಅಡ್ಜಸ್ಟ್ ಆಗ್ತಾ ಫೈಟ್ಸು, ಫ್ರೆಂಡ್ಶಿಪ್ಸು, ಡ್ರಾಮಾ ಎಲ್ಲ ಬಿಲ್ಡ್ ಆಗ್ತಿತ್ತು. ಫ್ಯಾನ್ಸ್ ಕೂಡ ಡೈಲಿ ಎಪಿಸೋಡ್ನ ತಪ್ಪದೆ ನೋಡ್ತಾ ಇದ್ರು. ಈಗ ಈ ವಿಷಯನೂ ನಿಮಗೆ ಗೊತ್ತಿರಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೀತಾ ಇರೋದು ಜಾಲಿವುಡ್ ಸ್ಟುಡಿಯೋಸ್ ಅನ್ನೋ ಬಿಡದಿಯ ಒಂದು ಜಾಗದಲ್ಲಿ. ಈ ಜಾಲಿವುಡ್ ಸ್ಟುಡಿಯೋಸ್ ಅಂದರೆ 50 ಎಕರೆ ಜಾಗದಲ್ಲಿರೋ ವಂಡರ್ಲಾ ಟೈಪ್ ಒಂದು ಅಟ್ಮಾಸ್ಫಿಯರ್. ಈ ವಾಟರ್ ಗೇಮ್ಸು, ಫನ್ನು, ಒಂಥರ ಎಂಜಾಯ್ಮೆಂಟ್ ಮಾಡೋಕ್ಕೆ ಅಂತಲೇ ಒಂದಿರೋ ಜಾಗ. ಜಾಲಿವುಡ್ ಸ್ಟುಡಿಯೋಸ್ ಒಳಗಡೆ ಬಿಗ್ ಬಾಸ್ ಅವರು ಸೆಟ್ ಹಾಕ್ಕೊಂಡು ಶೂಟ್ ಮಾಡ್ತಾ ಇದ್ದಾರೆ. ಈ ಬಿಡದಿಯ ಜಾಲಿವುಡ್ ಸ್ಟುಡಿಯೋಸ್ಗೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ರೈಡ್ ಮಾಡ್ತಾರೆ. ನೀವು ಇಮ್ಯಾಜಿನ್ ಮಾಡಿ, ಕಂಟೆಸ್ಟೆಂಟ್ಸ್ಗಳು ಒಳಗಡೆ ಹ್ಯಾಪಿಯಾಗಿ ಟಾಸ್ಕ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋವಾಗ ಸಡನ್ನಾಗಿ ಹೊರಗಡೆಯಿಂದ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ಇನ್ಸ್ಪೆಕ್ಷನ್ ಮಾಡಿದರೆ ಕಂಟೆಸ್ಟೆಂಟ್ಸ್ಗಳಿಗೆ ಏನು ಅನಿಸಿರುತ್ತೆ? ಅವರು ಇನ್ಸ್ಪೆಕ್ಷನ್ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಆ ಎಂಟೈರ್ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅದೊಂದು ಪ್ರಾಪರ್ ಪರ್ಮಿಷನ್ ಇಲ್ಲದೆ, ಲೈಸೆನ್ಸ್ ಇಲ್ಲದೆ ನಡೀತಾ ಇರುತ್ತೆ. ಶಾಕಿಂಗ್ ಅಲ್ವಾ? ಇನ್ಸ್ಪೆಕ್ಷನಲ್ಲಿ ಅಫಿಷಿಯಲ್ಸ್ ಕನ್ಫರ್ಮ್ ಮಾಡಿರೋ ಪ್ರಕಾರ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಬೇಕಾಗಿರೋ ಪರ್ಮಿಷನು ಅವ್ರು ತೊಗೊಂಡಿಲ್ಲ, ಅಲ್ಲಿ ಕೆಲಸ ನಡೆಯೋಕ್ಕೆ ಬೇಕಾಗಿರೋ ಪರ್ಮಿಷನು ಅವ್ರು ತೊಗೊಂಡಿಲ್ಲ, ಮತ್ತು ಎನ್ವಿರಾನ್ಮೆಂಟಲ್ ರೂಲ್ಸ್ ಅಂತ ಬರುತ್ತೆ. ಅಂದರೆ ವಾಟರ್ ಆ್ಯಕ್ಟ್ 1974 ಮತ್ತು ಏರ್ ಆ್ಯಕ್ಟ್ 1981 ಅವರು ಬ್ರೇಕ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಆ ಜಾಗ ಏನಿದೆ, ಆ ಜಾಲಿವುಡ್ ಸ್ಟುಡಿಯೋಸ್ ಅಂತ ಏನಿದೆ, ಅದರಿಂದ ತುಂಬ ಏರ್ ಪೊಲ್ಯೂಷನ್ ಮತ್ತು ತುಂಬ ವಾಟರ್ ವೇಸ್ಟ್ ಆಗ್ತಾ ಇದೆ ಅಂತ. ಅಂದರೆ ಲೀಗಲಿ ಜಾಲಿವುಡ್ ಸ್ಟುಡಿಯೋಸ್ ಆಪರೇಟ್ ಮಾಡೋಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಅಫಿಷಿಯಲ್ಸ್ ಕನ್ಕ್ಲೂಡ್ ಮಾಡ್ತಾರೆ. ಆಮೇಲೆ ಒಂದು ಕ್ಲೋಜರ್ ಆರ್ಡರ್ನ ಇಶ್ಯೂ ಮಾಡ್ತಾರೆ. ಆ್ಯಂಡ್ ಗೆಸ್ ವಾಟ್, ವಿತಿನ್ ಹವರ್ಸ್ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕ್ತಾರೆ. ಇವಾಗ ಈ ಬಿಗ್ ಬಾಸ್ ಕೂಡ ಪಾರ್ಟ್ ಆಫ್ ಜಾಲಿವುಡ್ ಸ್ಟುಡಿಯೋಸ್, ಅಂದರೆ ಅದರೊಳಗಡೆ ನಡೀತಿರೋದ್ರಿಂದ ಕಂಟೆಸ್ಟೆಂಟ್ಗಳಿಗೆ ಯು ಹ್ಯಾವ್ ಟು ಲೀವ್ ನೌ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಕಂಟೆಸ್ಟೆಂಟ್ಸ್ಗಳ ಮೈಂಡ್ ಸೆಟ್ ಏನಾಗಿರುತ್ತೆ. ಅವರು ಒಂದು ರಿಯಾಲಿಟಿ ಶೋಗೆ ಬಂದಿರ್ತಾರೆ, ಹೊರಗಿನ ಪ್ರಪಂಚದ ಜೊತೆ ಕನೆಕ್ಷನ್ ಇಲ್ಲ, ಸಡನ್ ಆಗಿ ಎವಿಕ್ಷನ್ನೂ ಇಲ್ಲ, ಎಲಿಮಿನೇಷನ್ನೂ ಇಲ್ಲ, ಬಟ್ ಗೌರ್ಮೆಂಟ್ ರೈಡ್. ಕಂಟೆಸ್ಟೆಂಟ್ಸ್ ನಿಜವಾಗ್ಲೂ ಶಾಕ್ ಆಗಿರ್ತಾರೆ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ, ಯೂಶ್ವಲಿ ಬಿಗ್ ಬಾಸ್ ಮನೇಲಿ ಡ್ರಾಮಾನ ಕಂಟೆಸ್ಟೆಂಟ್ಸ್ಗಳು ಕ್ರಿಯೇಟ್ ಮಾಡ್ತಾರೆ, ಬಟ್ ಈ ಸಲ ಕ್ರಿಯೇಟ್ ಮಾಡಿದ್ದು ಗೌರ್ಮೆಂಟ್ ಅಫಿಷಿಯಲ್ಸ್. ಕಂಟೆಸ್ಟೆಂಟ್ಸ್ಗಳು ಎಲಿಮಿನೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೇನೋ, ಬಟ್ ಹಾನೆಸ್ಟ್ಲಿ ಈ ರೈಡ್ನ ಮಾತ್ರ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗೆ ಬಂದಾಗ ಮಿಕ್ಸ್ಡ್ ರಿಯಾಕ್ಷನ್ಸ್ ಇತ್ತು. ಕೆಲವ್ರಿಗೆ ಕನ್ಫ್ಯೂಷನ್ ಆದರೆ, ಇನ್ನು ಕೆಲವ್ರಿಗೆ ಕೋಪ, ಮತ್ತು ಕೆಲವರಿಗೆ ಭಯ. ಸೋರ್ಸಸ್ ಹೇಳೋ ಪ್ರಕಾರ ಕಂಟೆಸ್ಟೆಂಟ್ಸ್ಗಳಿಗೆ ಇಮಿಡಿಯೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಿ ಹೊರಗೆ ಕಳಿಸಿದ್ದಾರೆ. ಅವರೆಲ್ಲ ಎಕ್ಸಾಕ್ಟ್ಲಿ ಎಲ್ಲಿ ಹೋದ್ರು? ಚಾನಲ್ ಅವ್ರೇನಾದ್ರು ಅವ್ರು ಸ್ಟೇ ಅರೇಂಜ್ ಮಾಡಿದ್ರಾ, ಅಥವಾ ಅವ್ರೇನಾದ್ರು ಅವ್ರ ಮನೆಗಳಿಗೆ ವಾಪಸ್ ಹೋದ್ರಾ? ಫ್ಯಾನ್ಸ್ಗಳಿಗೆ ಇದೇ ಬಿಗ್ ಕ್ವಶನ್ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲಿ ಕಂಟಿನ್ಯೂಸ್ ಕಮೆಂಟ್ಸ್ ಹಾಕ್ತಾನೆ ಇದ್ದಾರೆ. ಕಂಟೆಸ್ಟೆಂಟ್ಸ್ ಎಲ್ಲಿಗೆ ಹೋದ್ರು? ಶೋ ಏನಾದ್ರು ಸ್ಟಾಪ್ ಆಗುತ್ತಾ, ಅಥವಾ ಇದೂ ಏನಾದ್ರು ಸ್ಕ್ರಿಪ್ಟೆಡಾ ಅಂತ. ನೀವು ಕೂಡ ಅದೇ ಡೌಟಲ್ಲಿ ಇದ್ದೀರಾ? ಮೋಸ್ಟ್ ಲೈಕ್ಲಿ ಕಂಟೆಸ್ಟೆಂಟ್ಸ್ಗಳು ಒಂದು ರೆಸಾರ್ಟಲ್ಲಿ ಸ್ಟೇ ಆಗಿರ್ತಾರೆ. ಸದ್ಯಕ್ಕೆ ಈ ಕಲರ್ಸ್ ಕನ್ನಡದವರು ಮತ್ತು ಪ್ರೊಡಕ್ಷನ್ ಕಂಪ್ನಿ ಆದ ವೆಲ್ಸ್ ಸ್ಟುಡಿಯೋಸ್ ಅವರು ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋದು ಪೆಂಡಿಂಗ್ ಇದೆ. ಆದರೆ ಫ್ಯಾನ್ಸ್ಗೆ ಒಂದು ಬಿಗ್ ಕ್ವಶನ್ ಇದೆ, ಶೋ ಪರ್ಮನೆಂಟ್ಲಿ ಕ್ಯಾನ್ಸಲ್ ಆಗುತ್ತಾ? ಈ ಸಸ್ಪೆನ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ಫ್ಯಾನ್ಸ್ ಲಿಟ್ರಲಿ ನ್ಯೂಸ್ ಚಾನಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಇದ್ದಾರೆ, ಜಸ್ಟ್ ಅವರ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಹೆಂಗಿದ್ದಾರೆ, ಏನು ಮಾಡ್ತಿದ್ದಾರೆ ತಿಳ್ಕೊಳ್ಳೋಕ್ಕೆ. ಜಸ್ಟ್ ಥಿಂಕ್ ಮಾಡಿ, ಬಿಗ್ ಬಾಸ್ ಏನಾದ್ರು 2 ವಾರಕ್ಕೆ ಸ್ಟಾಪ್ ಆಗಿಬಿಟ್ರೆ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಎಷ್ಟು ಎಮೋಷ್ನಲಿ ಹರ್ಟ್ ಆಗಲ್ಲ. ಕೆಲವು ಕಂಟೆಸ್ಟೆಂಟ್ಸ್ಗಳಿಗಂತೂ ಡ್ರೀಮೇ ಇರುತ್ತೆ, ಈ ಶೋಯಿಂದ ಅವ್ರ ಲೈಫೇ ಚೇಂಜ್ ಆಗುತ್ತೆ ಅಂತ. ಆ್ಯಕ್ಚುಲಿ ಈ ಬಿಗ್ ಬಾಸ್ ಫ್ಯಾನ್ಸ್ಗೆ ಇದೊಂಥರ ಈ ಡೈಲಿ ಸೀರಿಯಲ್ ನೋಡೋರಿಗೆ ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಿಸ್ ಮಾಡ್ಕೊಂಡ್ರೆ ಹೆಂಗಾಗತ್ತಲ್ಲ, ಹಂಗಾಗ್ತಿದೆ. ನೌ ಕಮ್ಸ್ ದ ಬಿಗ್ ಕ್ವಶನ್, ಮುಂದೆ ಏನು ಇವಾಗ? ಸೋರ್ಸಸ್ನ ಪ್ರಕಾರ ಜಾಲಿವುಡ್ ಸ್ಟುಡಿಯೋಸ್ನ ಟೀಮ್ ಇವಾಗ ಅಥಾರಿಟೀಸ್ ಜೊತೆ ಕಂಟಿನ್ಯೂಸ್ ಮೀಟಿಂಗ್ ಮಾಡ್ತಾ ಇದೆ, ಫೈನ್ಸ್ಗಳನ್ನ ಪೇ ಮಾಡ್ತಾ ಇದೆ. ಆಮೇಲೆ ಶೋ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸೊ ಮೇ ಬಿ ಇದು ಟೆಂಪ್ರವರಿ ಆಗಿ ಪಾಸ್ ಆಗ್ತಾ ಇದೆ.
ಕಂಟೆಸ್ಟೆಂಟ್ಗಳು ಮತ್ತೆ ವಾಪಸ್ ಸೆಟ್ಟಿಗೆ ಹೋಗೋ ಚಾನ್ಸಸ್ ಇದೆ. ಫ್ಯಾನ್ಸ್ ಕೂಡ ಮತ್ತೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಂಟಿಲ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋವರೆಗೂ ಈ ಕನ್ಫ್ಯೂಷನ್ಸ್ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಗೈಸ್, ಇದಾಗಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಸಿಗೆ ಏನಾಗಿತ್ತು ಅನ್ನೋ ಸ್ಟೋರಿ. ಕಂಟೆಸ್ಟೆಂಟ್ ಸಡನ್ ಆಗಿ ಹೊರಗೆ ಬಂದರು, ಶೋಗೆ ಬೀಗ ಬಿತ್ತು, ಫ್ಯಾನ್ಸ್ ಶಾಕಲ್ಲಿದ್ದಾರೆ, ಅಥಾರಿಟೀಸ್ ಆ್ಯಕ್ಷನಲ್ಲಿದ್ದಾರೆ. ಇದು ಬಿಗ್ ಬಾಸ್ ಹಿಸ್ಟ್ರಿಲೇ ಫಸ್ಟ್ ಟೈಮ್. ಈಗ ನೀವು ತಿಳ್ಕೊಬೇಕಾದ ಮತ್ತೊಂದು ಹಾಟ್ ಕರ್ನಾಟಕ ಇಶ್ಯೂ ಇದೆ. ಸಿನಿಮಾ ಟಿಕೆಟ್ನ ಕಮ್ಮಿ ಮಾಡಿರೋ ಗೌರ್ಮೆಂಟ್ ಆರ್ಡರ್ನ ಕತೆ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಆ ಟಾಪಿಕ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಈ ಬಿಗ್ ಬಾಸ್ ಶಾಕಿಂದ ಆಚೆ ಬಂದು ಟಿಕೆಟ್ ರೇಟ್ ಕಮ್ಮಿ ಆಗಿರೋ ರಿಯಲ್ ಸ್ಟೋರಿನ ತಿಳ್ಕೊಳ್ಳಿ. ಹಾಗಾದರೆ ನಿಮಗೆ ಈ ಓವರಾಲ್ ಸ್ಟೋರಿ ಕೇಳಿ ಏನು ಅನಿಸ್ತು? ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇನ್ನು ಹೆಚ್ಚಿನ ವೀಡಿಯೋಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್, ಸ್ಟೇ ಕ್ಯೂರಿಯಸ್, ಸ್ಟೇ ಅಪ್ಡೇಟೆಡ್. ದಿಸ್ ಇಸ್ ಅಮೃತೇಶ್ 2.0. ಮತ್ತೆ ಸಿಗೋಣ.